ಮೇಲೆ ಭಾರಿ ಕಂಪ್ಲೇಂಟ್ ಇದೆ. ಯಾಕೆ ಪ್ಲಾಸ್ಟಿಕ್ ಕವರ್ ಯಾಕೆ ಉಪಯೋಗಿಸ್ತಿದ್ದೀರಾ? ಇಡ್ಲಿ ಪ್ಲಾಸ್ಟಿಕ್ ಕವರ್ ಹಾಕ್ಬಾರ್ದು ಅಂತ ಹೇಳಿದೀವಲ್ಲ. ಕಲರ್ ಯಾಕೆ ಕೊಟ್ಟಿದ್ಯಪ್ಪ? ಯೂಸ್ ಮಾಡದೆ ಇರ್ತಿಕ್ಕೆ ಯಾಕೆ ಮಡಗಿದ್ಯಾ? ರಾಜ್ಕುಮಾರ್ ಅಡುಗೆ ಮೇಲೆ ಇನ್ನೆಷ್ಟಿದೆ ಕಲರ್? ಯಾರು ಓನರ್ ಯಾರು? ನೋಡಿ, ಇದೊಂದು ಡಬ್ಬ. ಮ್ಯಾನುಫ್ಯಾಕ್ಚರಿಂಗ್ ಡೇಟು ಏನು ಇಲ್ವಲ್ಲ ಇದಕ್ಕೆ, ಯಾಕೆ? ಆಯ್ತು, ಕೊಡಪ್ಪ. ಮಾಲೂರು ನಗರದಲ್ಲಿ ಗುಣಮಟ್ಟವಿಲ್ಲದ ಮತ್ತು ಕೆಮಿಕಲ್ ಮಿಶ್ರಿತ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡುತ್ತಿದ್ದ ಹಾಗೂ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರಾಟ ಮಾಡುತ್ತಿದ್ದವರನ್ನು ಜಿಲ್ಲಾ ಆಹಾರ ಸುರಕ್ಷತಾ ಅಧಿಕಾರಿ ಮತ್ತು ಆಹಾರ ಇಲಾಖೆಯ ಅಧಿಕಾರಿಗಳು ಹಾಗೂ ನಗರಸಭೆ ಅಧಿಕಾರಿಗಳು ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ಪತ್ತೆ ಹಚ್ಚಿ ದಂಡ ವಿಧಿಸಿ ಮುಂದೆ ಈ ರೀತಿ ಮಾಡಿದರೆ ಕ್ರಿಮಿನಲ್ ದಾಖಲಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನೀವೇ ತಯಾರಿಸೋದು? ಎಲ್ಲಿ ನಿಮ್ದೇನಾ? ಯಾಕೆ ಇದು ನಂಬರ್ ಹಾಕಕ್ ಬರಲ್ವಾ ನಿಮ್ಗೆ? ಫುಡ್ ಸೇಫ್ಟಿ ಲೈಸೆನ್ಸ್ ತಗೊಂಡಿರ್ತೀರೋ, ನಂಬರ್ ಹಾಕಿ ಡೇಟ್ ಎಕ್ಸ್ಪೈರಿ ಅದನ್ನೆಲ್ಲ ಬರೆಯಕ್ ಆಗಲ್ವಾ? ಇನ್ನು 2 ದಿನ ಟೈಮ್ ಕೊಡ್ತೀವಿ. 2 ದಿನದಲ್ಲಿ ಇದಕ್ಕೆಲ್ಲ ಲೇಬಲ್ ಹಾಕಿ ಇದ್ ಮಾಡ್ಲಿಲ್ಲ ಅಂದ್ರೆ ಇದನ್ನೆಲ್ಲ ಸೀಸ್ ಮಾಡ್ಕೊಂಡು ಎತ್ಕೊಂಡು ಹೋಗಿ ಬೀಗ ಹಾಕ್ತೀವಿ. ಯಾವಾಗ ಮಾಡಿರೋದು ಎಷ್ಟು ದಿನ ಉಪಯೋಗಿಸೋದು ಅದು ಹಾಕೋಬೇಕು ಅಷ್ಟೇ. ನಂಬರ್ ಇದು ಮಾತ್ರ ಹಾಕೊಂಡು ಎಕ್ಸ್ಪೈರಿ ಡೇಟು, ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರಿ ಡೇಟು, ಆಮೇಲೆ ನಿಮ್ದು ಇದು ಲೆಸನ್ ನಂಬರ್ ಇದು ಹಾಕ್ಸಿಟ್ಟು. ಮಾಲೂರು ನಗರದಲ್ಲಿ ಫುಟ್ಪಾತ್ ಹೋಟೆಲ್ ಮತ್ತು ಕಬಾಬ್ ಸೆಂಟರ್ಗಳು ಮಟನ್ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿದ್ದು, ಮಟನ್ಗೆ ಮತ್ತು ಕಬಾಬ್ಗೆ ಕೇಸರಿ ಕಲರ್ ಕೆಮಿಕಲ್ ಮಿಶ್ರಿತ ಟೇಸ್ಟಿಂಗ್ ಪೌಡರ್ ಮಿಶ್ರಣ ಮಾಡುತ್ತಿರುವುದನ್ನು ಪತ್ತೆ ಹಚ್ಚಿ ದಂಡ ವಿಧಿಸಿ ಮುಂದೆ ಹೀಗೆ ಮುಂದುವರೆಸಿದರೆ ಕ್ರಿಮಿನಲ್ ಪ್ರಕರಣ ದಾಖಲಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನೋಡಿ, ಇದೇ ತರ ಇತ್ತು ಅಂದ್ರೆ ನೆಕ್ಸ್ಟ್ ಟೈಮ್ ನಾನು ಇದನ್ನೆಲ್ಲ ಸೀಸ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತೀನಿ. ನಗರದ ಹೋಟೆಲ್ಗಳಲ್ಲಿ ಜನರನ್ನು ಆಕರ್ಷಿಸಲು ಮಟನ್ ಮತ್ತು ಚಿಕನ್ ಹೋಟೆಲ್ಗಳಲ್ಲಿ ಕೆಮಿಕಲ್ ಮಿಶ್ರಣ ಮಾಡಿ ರುಚಿಯಾಗಿ ಆಹಾರ ಪದಾರ್ಥಗಳನ್ನು ನೀಡುತ್ತಿದ್ದು ಅಧಿಕಾರಿಗಳ ಗಮನಕ್ಕೆ ಬಂದಿದ್ದು ಹಾಗೂ ರಸ್ತೆ ಬದಿಗಳಲ್ಲಿ ಕೆಮಿಕಲ್ ಮಿಶ್ರಿತಗೊಂಡ ಚಿಕನ್ ಕಬಾಬ್ ಮಾರಾಟ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಇಲಾಖೆ ಅಧಿಕಾರಿಗಳಿಗೆ ದೂರುಗಳು ಬಂದಿದ್ದರಿಂದ ದಾಳಿ ಮಾಡಲಾಗಿದೆ. ಮಾಲೂರು ನಗರದಲ್ಲಿ ಕೆಲವು ಹೋಟೆಲ್ಗಳಲ್ಲಿ ಗುಣಮಟ್ಟ ಇಲ್ಲದ ಆಹಾರ ಪದಾರ್ಥಗಳು ಪತ್ತೆಯಾಗಿವೆ. ಮುಂದೆ ಈ ರೀತಿ ಮಾಡದಂತೆ ಹೋಟೆಲ್ ಮಾಲೀಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಹೋಟೆಲ್ ಮೇಲೆ ಭಾರಿ ಕಂಪ್ಲೇಂಟ್ ಇದೆ. ಯಾಕೆ ಪ್ಲಾಸ್ಟಿಕ್ ಕವರ್ ಯಾಕೆ ಉಪಯೋಗಿಸ್ತಿದ್ದೀರಾ? ಇಡ್ಲಿ ಪ್ಲಾಸ್ಟಿಕ್ ಕವರ್ ಹಾಕ್ಬಾರ್ದು ಅಂತ ಹೇಳಿದೀವಲ್ಲ. ಎಲ್ಲಿ ಇಡ್ಲಿ ಇದು ಮಾಡೋದಲ್ಲಿ ಇದೆಲ್ಲಿದೆ? ತಟ್ಟೆಗಳಲ್ಲಿ ಕೊಟ್ಟಿದ್ದೀರಾ? ಪ್ಲಾಸ್ಟಿಕ್ ಕವರ್ ಯಾಕೆ ಹಾಕಿದ್ರ? ಪ್ಲಾಸ್ಟಿಕ್ ಕವರ್ ಯಾಕೆ ಹಾಕಿದ್ರ? ಈಗ ನಾ ಪೆನಾಲ್ಟಿ ಹಾಕ್ತೀನಿ, ಕೊಡ್ರಿ. ಇದು ಇದನ್ನ ಯಾಕೆ ಹಾಕ್ತೀರಾ? ಬಟ್ಟೆ ಎಲ್ಲಿದೆ? ಬಟ್ಟೆ ಕೊಡಿ. ಬಟ್ಟೆ ಇಲ್ಲ ಅಂದ್ರೆ ನಾನು ಈಗ ಇದೇನೆ ನಾನು ಆಧಾರವಾಗಿ ಇಟ್ಕೊಂಡು ನಾನು ಪೆನಾಲ್ಟಿ ಹಾಕ್ತೀನಿ. ಬಟ್ಟೆ ಅಲ್ಲಿ ಮಡಿಕೊಳ್ಳೋದಲ್ಲ ನೀವು. ಬುಕ್ ಕೊಡಪ್ಪ. ಪೆನಾಲ್ಟಿ ಇದು ನೀವು ಅಲ್ಲಿ ಮಡಿಕೊಂಡು ಇದು ಮಾಡೋದಿಲ್ಲ. ನೀವು ಅಲ್ಲಿ ಮಡಿಕೊಳ್ಳೋದಲ್ಲ. ದಾಳಿಯಲ್ಲಿ ಆರೋಗ್ಯ ಸುರಕ್ಷಿತ ಅಂಕಿತ ಅಧಿಕಾರಿ ರಾಕೇಶ್, ನಗರಸಭೆ ಆರೋಗ್ಯ ಅಧಿಕಾರಿಗಳು ಮತ್ತು ತಾಲೂಕು ಆರೋಗ್ಯ ಅಧಿಕಾರಿ ಸೇರಿದಂತೆ ಇನ್ನು ಇತರರು ಹಾಜರಿದ್ದರು.